ಇದ್ದಿದ್ದು ಈಗ ಇದು 3 ಕಾಲಿಗೆ. ಹೌದು, ಯಾಕಂದರೆ ನಾನೀಗ ಏನೂ ಮಾಡುವಂಗಿಲ್ಲ. ಯಾಕಂದರೆ ಅದ್ರದ್ದು ಇದು ಹೋಗಿದೆ, ಯಾವುದು ಬಾಯಿ ಹತ್ರನೇ ಅದು ಫುಲ್ಲು ಮೊಕ್ಕದ ಹತ್ರ ಡ್ಯಾಮೇಜ್ ಆಗಿದೆ. ಯಾಕಂದರೆ ಹಾವು ಉಳಿತದೆ ಅಂತ ನಾನು ನಿಮ್ಗೆ ಗ್ಯಾರಂಟಿ ಕೊಡಲ್ಲ, ಆಯಿತಾ. ಅದು ಮತ್ತು ಈಗ ಕಣ್ಣಾದ್ರಿಂದ ನಾನು ಅದು ಕಣ್ಣಿಗೆ ಔಷಧಿ ಹೊಡೆದ್ರೆ ಕಣ್ಣಿಗೆ ಹೋಗ್ತದೆ ಸ್ಪ್ರೇ. ಒಂದು ಉಳುವ ಸ್ಟೇಜಲ್ಲಿಲ್ಲ. ಒಂದು ಡ್ರಮ್ ಕೊಟ್ಟರೆ ಡ್ರಮ್ಮಲ್ಲಿ ಹಾಕಿ ನಿಮಗೆ ವ್ಯವಸ್ಥೆ ಮಾಡಿದ್ದು. ಯಾರ ಮನೆ ಯಾವುದು ಇದು? ಯಾರ ಮನೆ? ಮರಳು ಮನೆ ಅಂತ. ಮರಳು ಮನೆ ಅಲ್ಲ, ಮರಳು ಮನೆ ಚಿಕ್ಕಿ. ಮರಳು ಮನೆ ಚಿಕ್ಕಿ. ಪೂಜಾರ ದೇವಡಿಗ್ರ ನೀವು? ದೇವಡಿಗು. ಸರಿ, ಯಾಕಂದ್ರೆ ತುಂಬ ಏಟು ಬಿದ್ದಿದೆ ಅದಕ್ಕೆ. ನಾನು ಏನೂ ಮಾಡುವಂಗಿಲ್ಲ. ಈಗ ಎಲ್ಲಿ ಪಿಳಿಕುಳಕ್ಕೆ ಸಾಕ್ಷಿ ಇದ್ರೂ ಅದು ಗ್ಯಾರಂಟಿ ಹೇಳ್ಕೋಗೋದಿಲ್ಲ. ಮುಸುಡಿನ ಇದಕ್ಕೆ ಬಾಯಿ ಹಾಕಿದ್ದದೆ, ಅಟ್ಯಾಕ್ ಆಗಿದೆ, ಆಯಿತಾ. ಅದು ರಕ್ತ ಸೋರಿತಿತ್ತ. ಎಷ್ಟು ಒಂದು ಅರ್ಧ ಗಂಟೆ ಆಯಿತಾ, 1 ಗಂಟೆ ಆಯಿತಾ? ಹಾಂ 4 ಗಂಟೆ ನಾನು ಗ್ಯಾರೇಜಲ್ಲೇ ಇದ್ದೆ. ನೀವು ಕಾಲ್ ಮಾಡಿ ಬೈಂದರಿಗೆ ಹೋಗಿದ್ದಷ್ಟೇ, ಜಸ್ಟ್ ನಾನು ಅಲ್ಲಿಂದ ನನ್ನ ಕೆಲಸ ಪೂರೈಸಿದೆ, ಓಡ್ ಬಂದೆ. ಅದು ರಕ್ತ ಎಲ್ಲ ಮೆತ್ತಿ ಹೋಯ್ತಾ ನಾವು ಬರುವಾಗ. ಅದು ಅಡ್ಡ ಬಿದ್ದಿತ್ತೆ, ಎಂತ ಇಲ್ಲ ಅಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡುವ, ಈಗ ಫಾರೆಸ್ಟ್ ಬರ್ತಾರೆ, ಇರೋ ಗಾರ್ಡ್ ಬರ್ತಾರಲ್ಲ. ಒಂದು ಬಳ್ಳಿ ತಗೊಂಡು ಬನ್ನಿ, ಗೋಣಿ ಬಳ್ಳಿ. ಬಾಯಿ ಭಾಗದಲ್ಲೇ ಪೆಟ್ಟಾಗಿದೆ, ಅದು ಮುಂಗುರಿ ಅಟ್ಯಾಕ್ ಮಾಡಿದ್ದು. ಅದನ್ನೀಗ ಒಂದು ಡ್ರಮ್ಮಲ್ಲಿ ಹಾಕಿ ಇಟ್ಟಿದ್ದೇನೆ. ಯಾಕಂದರೆ ಹಾವು ಉಳಿಯುವ ಕಂಡೀಷನಲ್ಲಿ ಇಲ್ಲ. ಯಾಕಂದರೆ ಬಾಯಿನ್ನೇ ಹರಿದು ಬಿಟ್ಟಿತ್ತದು, ಕಣ್ಣಿಗೇನೆ ಏಟಾಗಿಲ್ಲ. ಆದರೂ ಕೂಡ ಅದನ್ನೆಲ್ಲಿ ಬಿಡುವಂಗಿಲ್ಲಲ್ಲ. ಈಗ ಸ್ವಲ್ಪ ಜಾಗ್ರತೆ ಮಾಡಿ ಇಡ್ತೇವೆ. ನೋಡು, ಟಾರ್ಚ್ ಸ್ವಲ್ಪ ಕರೆಕ್ಟ್ ಹೊಡೀರಿ. ನೋಡಿ ಸರ್, ಅದು ಬಾಯಿ ಬುಡದಲ್ಲೇ ಆ ರೈಟ್ ಸೈಡು ಕಣ್ಣಿನ ಹತ್ರ ನೋಡಿ ಹರಿದದ್ದು ಕಾಣ್ತದ. ಒಂದು ತುಂಡೆ ತೆಗೆದಿದೆ ನೋಡಿ ಸರ್, ಅದು ಒಂದು ಫೀಸೇ ಇಲ್ಲ ನೋಡಿ, ಕಾಣಿಸ್ತದಲ್ವಾ. ನಾ ಕೆಳಗಡೆ ಹಾವಿನ ಹತ್ರನೇ ಹಿಡಿದಿದ್ದೆ ವಿಡಿಯೋ ನೋಡಿ, ಕಾಣಿಸ್ತದಲ್ಲ, ಬ್ಲಡ್ ಕಾಣಿಸ್ತದಲ್ಲ. ಅಲ್ಲಿ ಒಂದು ಮುಖದ ಮೇಲೆ ಒಂದು ನೆಳ ತಿರುಗ್ತಾ ಇದೆ ನೋಡಿ. ಅಲ್ಲಿ ರೈಟ್ ಸೈಡ್ಗೆ ನೋಡಿ ಒಂದು ಪೀಸೇ ತೆಗೆದಿದ್ದೆ ನೋಡಿ. 2 ಸೈಡ್, ಮೇಲ್ಗಡೆದು ಕೆಳಗಡೆದು 2 ಪೀಸ್, ಒಂದು ಪೀಸ್ ತೆಗೆದಿದ್ದೆ ನೋಡಿ. ಇದು 100% ನನಗೆ ಗ್ಯಾರಂಟಿ ಇಲ್ಲ ಸರ್, ಆಯಿತಾ. ಮೂವಿಂಗ್ ಇಲ್ಲ, ಹೆಡೆ ಒಂದು ಬಿತ್ತದೆ ವಿನಃ ಮೂವಿಂಗ್ ಇಲ್ಲ ಕರೆಕ್ಟ್ ಇಲ್ಲ ಡಾಕ್ಟ್ರೇ. ನೋಡಿ ಏನಾಗುತ್ತೆ ನೋಡಿ. ಆಗೋದಾದ್ರೆ ನಾನು ಅಲ್ಲಿ ಹಾಸ್ಪಿಟ್ಲಿಗೆ ತರೋದಾದ್ರೆ ವ್ಯವಸ್ಥೆ ಮಾಡ್ತೇನೆ. ಬಟ್ ನನಗೆ ಗ್ಯಾರಂಟೆಡ್ ಇಲ್ಲ.